Right, guys. So in the previous video we have discussed about consideration. ಆಯಿತಾ. ಸೊ ಒಂದ್ಸಲಿ ನೀವು ನಮ್ಮ ಫಸ್ಟ್ ಚಾಪ್ಟ್ರಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಕಾಂಟ್ರಾಕ್ಟ್ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನೊಂದ್ಸಲಿ ನೀವು ಗ್ಲಾನ್ಸ್ ಮಾಡಿ. ಸೊ ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲಿ ನಾವು ಫಸ್ಟು ಆಫರ್ ಮತ್ತು ಅಕ್ಸೆಪ್ಟೆನ್ಸ್ ಅಂತ ಓದಿದ್ವಿ. ಓಕೆ, ಮತ್ತು ಅದಾದಮೇಲೆ ಲೀಗಲ್ ಆಬ್ಲಿಗೇಷನ್ ಅಂತ ಓದಿದ್ವಿ. ಲೇಟ್ರ್ ಆನ್ ಕನ್ಸಿಡರೇಷನ್ ಇರಬೇಕು ಅಂತ ಓದಿದ್ವಿ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲಿರುವಂಥ ಪ್ರತಿಯೊಂದು ಆಸ್ಪೆಕ್ಟನ್ನು ಪಿಕ್ ಮಾಡಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಓಕೆ, ಸೊ ಈಗ ಆಫರ್ ಕಂಪ್ಲೀಟ್ ಮಾಡಿದ್ದೀವಿ, ಅಕ್ಸೆಪ್ಟೆನ್ಸ್ ಕಂಪ್ಲೀಟ್ ಆಗಿದೆ, ಮತ್ತು ಕನ್ಸಿಡರೇಷನ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾವು ರಿಮೈನಿಂಗ್ ಕಾಂಪೊನೆಂಟ್ ಓದಬೇಕು. ಸೊ ಕಾಂಟ್ರಾಕ್ಟಲ್ಲಿ ನಾವು ಓದಿದ್ವಿ ಏನಂತ, ದೇರ್ ವಿಲ್ ಬಿ ಸರ್ಟೆನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್ ಅಂತ, ಹೌದಾ. ಸೊ ಏನದು 18 ಇಯರ್ಸ್ ಆಫ್ ಏಜು, ಸೌಂಡ್ ಮೈಂಡೆಡ್ ಪರ್ಸನ್ನು, ನಾಟ್ ಡಿಸ್ಕ್ವಾಲಿಫೈಡ್. ನೋಡಿ, ಈ ಚಾರ್ಟಲ್ಲಿ ಅದ್ರ ಬಗ್ಗೆ ನಾವು ಫಸ್ಟ್ ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಫ್ರೀ ಕನ್ಸೆಂಟ್ ಇರಬೇಕು. ಓಕೆ, ಅಂದರೆ ಯಾವುದೇ ರೀತಿ ಅಕ್ಸೆಪ್ಟೆನ್ಸ್ ನೀವು ಫೋರ್ಸ್ಫುಲ್ಲಾಗಿ ತೊಗೊಳ್ಳೋ ಹಾಗಿಲ್ಲ, ಇಟ್ ಶುಡ್ ಬಿ ಟೇಕನ್ ಬೈ ವಿಲ್ಫುಲ್ ಅಂತ ನಾವು ಹೇಳಿದ್ವಿ. ಓಕೆ, ಯಾವುದೇ ಪ್ರೆಷರ್ ಇಲ್ದಿರ ಅವರು ಅಕ್ಸೆಪ್ಟೆನ್ಸ್ ಕೊಡಬೇಕು ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಲೇಟರ್ ಆನ್ ಲಾಫುಲ್ ಕನ್ಸಿಡರೇಷನ್ ಆ್ಯಂಡ್ ಲಾಫುಲ್ ಆಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದನ್ನು ನಾನು ಹೇಳಿದ್ದೆ, ಕೆಲವೊಂದು ಕಾಂಟ್ರಾಕ್ಟನ್ನು ನೀವು ಎಂಟರ್ ಮಾಡ್ತೀರಾ, ಅದು ಎಂಟ್ರಿ ಆಗುವಂಥ ಕಾಂಟ್ರಾಕ್ಟ್ ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ನಾಟ್ ಬಿ ವಾಯ್ಡ್ ಅಂತ ಟ್ರೀಟ್ ಆಗಿರಬಾರ್ದು. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಲ್ಲಿ ಕೆಲವೊಂದು ಕಾಂಟ್ರಾಕ್ಟನ್ನು ನೀವು ಎಂಟರ್ ಆಗಬಾರ್ದು ಅಂತ ಇನಿಷಿಯಲ್ ಆಗಿ ಹೇಳಿರ್ತಾರೆ. ಸೊ ಅದು ಯಾವ್ಯಾವ ಲಿಸ್ಟು ಅನ್ನೋದನ್ನು ನಾವು ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವಾಯ್ಡಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ನಿಮ್ಮ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಲ್ಲಿ ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಯಾಕೆಂದರೆ ಇದೇ ದೊಡ್ಡ ಟಾಪಿಕ್. ಇದರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಇನ್ನು ಮಿಕ್ಕಿರೋದು ಪರ್ಫಾರ್ಮೆನ್ಸು ಮತ್ತು ಕಂಟಿಂಜೆಂಟು ತುಂಬ ಸಿಂಪಲ್ ಆಗಿರುತ್ತೆ. ನಾಟ್ ಸೋ ಬಿಗ್ಗರ್ ವರ್ಷನ್ ಇರಲ್ಲ ಅದು. ಇದರಲ್ಲಿ ನಿಮಗೆ ಜಾಸ್ತಿ ಕವರೇಜ್ ಇರುತ್ತೆ, ಆಯಿತಾ. ಎಸ್ಪೆಷಲಿ ಫಸ್ಟ್ 2 ಥಿಂಗ್ಸು, ಥರ್ಡ್ ಮತ್ತು ಫೋರ್ತ್ ಒನ್ನು ಇಟ್ ಈಸ್ ಒನ್ಸ್ ಅಗೇನ್ ಸಿಂಪಲ್ ಆಸ್ಪೆಕ್ಟ್, ಆಯಿತಾ. ಸರಿ, ಈಗ ಫಸ್ಟು ವಿ ಶಾಲ್ ಡಿಸ್ಕಸ್ ಅಬೌಟ್ ಕೆಪಾಸಿಟಿ ಟು ದ ಕಾಂಟ್ರಾಕ್ಟ್. ಓಕೆ, ರೈಟ್. ಪೇಜ್ ನಂಬರ್ 1.144ಅಲ್ಲಿ ನಾವೀಗ ಇದನ್ನು ಆವಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಏನು, ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನಂಬರ್ 1 ಹಿಯರ್, ದಟ್ ಈಸ್ ಎ ಕಾಂಟ್ರಾಕ್ಟ್, ಇಲ್ಲಿ 3 ಥಿಂಗ್ಸ್ ಇದೆ ನೋಡಿ, 1 2 3. ದಟ್ ಈಸ್ ಹ್ಯಾಸ್ ಅಟೈನ್ಡ್ ದ ಏಜ್ ಆಫ್ ಮೆಜಾರಿಟಿ, ಮಿನಿಮಮ್ 18 ಇಯರ್ಸ್ ಆಫ್ ಏಜ್ ಆಗಿರಬೇಕು. ನೆಕ್ಸ್ಟು ಸೌಂಡ್ ಮೈಂಡೆಡ್ ಪರ್ಸನ್ ಆಗಿರಬೇಕು, ಮತ್ತು ಈ ಶುಡ್ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಲಾ. ಈ 3 ಥಿಂಗ್ಸ್ ಓದಿದ್ದೀವಿ. ಸೊ ಈಗ ಫಸ್ಟ್ ಒನ್ ನಾವು ತೊಗೊಳ್ಳೋಣ. ಓಕೆ, ಸೊ ಏಜ್ ಆಫ್ ಮೆಜಾರಿಟಿ ಇಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇನ್ ದ ಇಂಡಿಯಾ ಏಜ್ ಆಫ್ ದ ಮೆಜಾರಿಟಿ ಇಸ್ ರೆಗ್ಯುಲೇಟೆಡ್ ಬೈ ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ 1875. ಸೊ ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ 1875 ಪ್ರಕಾರ ಅವನು ಮಿನಿಮಮ್ 18 ಇಯರ್ಸ್ ಏಜ್ ಅಟೈನ್ ಆಗಿರಬೇಕು. ಓಕೆ, ಅಕಸ್ಮಾತ್ ಅವನು ಆ ಏಜ್ ಅಟೈನ್ ಆಗಿಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗೋಕ್ಕಾಗಲ್ಲ, ಅವನು ನಾವು ಮೈನರ್ ಅಂತ ಕೂಗ್ತೀವಿ. ಓಕೆನಾ, ರೈಟ್. ಸೊ ಈಗ ನಾವೇನು ಡಿಸ್ಕಸ್ ಮಾಡಬೇಕು, ಮೇಜರ್ ಆಗಿದ್ದರೆ ಮಾತ್ರ ಎಂಟರ್ ಆಗಬೇಕು, ಮೈನರ್ ಆಗಿದ್ದರೆ ಎಂಟರ್ ಆಗಬಾರ್ದು. ಸಪೋಸ್ ಅವನೇನಾದರೂ ಮೈನರ್ ಆಗಿ ಎಂಟರ್ ಆದರೆ ವಾಟ್ ವಿಲ್ ಬಿ ದ ಕಾನ್ಸಿಕ್ವೆನ್ಸಸ್. ನಾನು ಹೇಳಿದ್ದೀನಿ ನಿಮಗೆ, ಎಲ್ಲೆಲ್ಲಿ ಮೈನರ್ ಅನ್ನೋ ಪರ್ಸನ್ ಬರ್ತಾನೆ ಈಸ್ ಒನ್ ಆಫ್ ದ ಡೇಂಜರಸ್ ಪರ್ಸನ್. ಅಲ್ಲಿ ತುಂಬ ಇಂಪಾರ್ಟೆಂಟ್ ಕಂಟೆಂಟ್ ಇರುತ್ತೆ, ನಾವು ಅದನ್ನು ಕೇಸ್ ಲಾ ಪಾಯಿಂಟ್ ಆಫ್ ವ್ಯೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ, ರೈಟ್. ಸೊ ಈಗ ಮೊದಲನೇದು ಕೆಳಗಡೆ ಕೊಟ್ಟಿಯಾರ ನೋಡಿ, ಲಾ ರಿಲೇಟಿಂಗ್ ಟು ದ ಮೈನರ್ಸ್ ಅಗ್ರಿಮೆಂಟ್ ಆರ್ ಪೊಸಿಷನ್ ಆಫ್ ದ ಮೈನರ್. ಓಕೆ, ಮೊದಲನೇದು ಏನು ಹೇಳ್ತಾರೆ, ಎ ಕಾಂಟ್ರಾಕ್ಟ್ ಮೇಡ್ ವಿತ್ ಆರ್ ಬೈ ಎ ಮೈನರ್ ಈಸ್ ವಾಯ್ಡ್ ಆಬ್ ಇನಿಷೋ. ವಾಯ್ಡ್ ಆಬ್ ಇನಿಷೋ ಅಂದರೆ ಏನರ್ಥ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ವಾಯ್ಡ್ ರೈಟ್ ಫ್ರಮ್ ದ ಬಿಗಿನಿಂಗ್. ಓಕೆ, ಸೊ ಅಂದರೆ ಅರ್ಥ ಏನು, ನೀವು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟನ್ನು ಮೈನರ್ ಜೊತೆ ಎಂಟರ್ ಆಗಬಾರ್ದು. ಅಕಸ್ಮಾತ್ ಏನಾದರೂ ಎಂಟರ್ ಆದರೆ ಅದು ರೈಟ್ ಫ್ರಮ್ ದ ಬಿಗಿನಿಂಗ್ ವಾಯ್ಡ್ ಆಗಿರುತ್ತೆ. ನೀವು ಅದು ಗೊತ್ತಿದ್ದೂ ಎಂಟರ್ ಆದರೂ, ಅಥವಾ ಅವನು ಫಾಲ್ಸ್ಫುಲ್ಲಾಗಿ ಏಜನ್ನು ರೆಪ್ರೆಸೆಂಟೇಷನ್ ಮಾಡಿ ನೀವು ಅವನನ್ನು ನಂಬಿ ಎಂಟರ್ ಆದರೂ ಅದು ಸೆಕೆಂಡ್ರಿ. ವೆದರ್ ಇಟ್ ಈಸ್ ಯುವರ್ ಮಿಸ್ಟೇಕ್ ಆರ್ ದ ಮಿಸ್ಟೇಕ್ ಆಫ್ ದ ಮೈನರ್, ಅದು ಸೆಕೆಂಡ್ರಿ. ನೀವು ಮೈನರ್ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ರಾಂಗ್, ರೈಟ್ ಫ್ರಮ್ ದ ಬಿಗಿನಿಂಗ್. ಅದಕ್ಕೆ ವಾಯ್ಡ್ ಆಬ್ ಇನಿಷೋ ಅಂತ ಹೇಳ್ತೀವಿ. ಓಕೆ, ರೈಟ್. ಕೆಳಗಡೆ ಒಂದು ಕೇಸ್ ಲಾ ಕೊಟ್ಟಿದ್ದಾರೆ ನೋಡಿ, ಇದು ಫೇಮಸ್ ಕೇಸ್ ಇದು. A minor borrowed 20,000 from B and as a security for the same executed a mortgage in his favor. Okay, he became a major a few months later and filed a suit for the declaration that the mortgage executed by him during his minority was void and should be cancelled. It was held that a mortgage by a minor was void and B was not entitled to repayment of the money. ಸೊ ಇಲ್ಲೇನಾಯಿತು, ಇಲ್ಲಿ ಕಾಂಟ್ರಾಕ್ಟ್ ಆಗಿರೋದು ಎ ಮತ್ತು ಬಿ ಮಧ್ಯೆ. ಸೊ ಈ ಕೇಸಲ್ಲಿ ಎ ಅನ್ನೋ ಪರ್ಸನ್ನು ಮೈನರ್ ಆಗಿದ್ದಾನೆ. ಓಕೆನಾ, ಸೊ ಮೈನರ್ ಆಗಿದ್ದವನು ಯಾರಾದರೂ ಬಿ ಅನ್ನೋ ಪರ್ಸನಿಂದ 20,000 ರೂಪೀಸ್ ದುಡ್ಡು ಕಲೆಕ್ಟ್ ಮಾಡಿದ್ದಾನೆ, ಅದಕ್ಕೆ ಯಾವುದೋ ಒಂದು ಪ್ರಾಪರ್ಟಿನ ಮಾರ್ಟ್ಗೇಜಲ್ಲಿ ಇಟ್ಟಿದ್ದಾನೆ.
ಸೊ ಇಲ್ಲಿ ಎ ಮೈನರ್ ಅಂತ ಬಂದಿದ್ದ ತಕ್ಷಣವೇ ಇಮಿಡಿಯೇಟಾಗಿ ಏನಾಗುತ್ತೆ, ಕಾಂಟ್ರಾಕ್ಟು ವಾಯ್ಡ್ ಆಗೋಯ್ತು. ಓಕೆ, ಸೊ ಅಲ್ಲಿ ಯಾರ್ದು ತಪ್ಪು ಏನು ಅನ್ನೋದು ನಾವು ಫರ್ದರ್ ಡಿಸ್ಕಷನ್ ಮಾಡೋ ಹಾಗೆ ಇಲ್ಲ. ಕಾಂಟ್ರಾಕ್ಟ್ ವಾಯ್ಡ್ ಆಗೋಗುತ್ತೆ. ಮಿಸ್ಟರ್ ಬಿ ಯಾವುದೇ ಕಾರಣಕ್ಕೂ ಎ ಹತ್ರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಕೇಸ್ ಫೈಲ್ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಕೇಸ್ ಫೈಲ್ ಮಾಡಿದ್ರೂ ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ಇನ್ ದ ಕೋರ್ಟ್, ಇಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ರೈಟ್. ನೆಕ್ಸ್ಟ್ ಇದು ಮೊದಲನೇ ಪಾಯಿಂಟು. ನೆಕ್ಸ್ಟ್ ಸೆಕೆಂಡ್ ಒನ್, ನೋ ರಾಟಿಫಿಕೇಷನ್ ಆಫ್ಟರ್ ಅಟೈನಿಂಗ್ ದ ಮೆಚುರಿಟಿ. ಎಸ್, ಹೀಗಂದರೆ ಏನರ್ಥ, ಆ್ಯಕ್ಚುಲಾಗಿ ಈಗ ತಾನೇ ನಾವು ಒಂದು ಕೇಸ್ ಓದಿದ್ವಿ ಮೇಲ್ಗಡೆ, ಮೊಹರಿ ಬಿಬಿ ವರ್ಸಸ್ ಧರ್ಮಾದಾಸ್ ಗೋಸ್ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ, ಅವ್ರು ಫಸ್ಟ್ ಏನು ಹೇಳಿದ್ರು, ರ್ಯಾಟಿಫಿಕೇಷನ್ ಅಂದರೆ ಏನರ್ಥ ಗೊತ್ತಾ, ಮೈನರ್ ಆಗಿ ಎಂಟರ್ ಆಗಿರುವಂಥ ಕಾಂಟ್ರಾಕ್ಟನ್ನು ಮೇಜರ್ ಆದಾಗ ಅದನ್ನು ನಾನು ಫುಲ್ಫಿಲ್ಮೆಂಟ್ ಮಾಡ್ಬೋದಾ ಇಲ್ಲ. ಸೊ ಮೇಲೆ ಯಾವುದಾದ್ರೂ ಒಂದು ಕೇಸ್ ಲಾ ತೊಗೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್, ಎ ಈಸ್ ಅ ಮೈನರ್ ಆ್ಯಂಡ್ ಬಿ ಈಸ್ ಅನ್ ಮೇಜರ್. ಓಕೆ, ದಿಸ್ ಪರ್ಸನ್ ಮೈನರ್ ಅಂತ ತೊಗೊಳ್ಳೋಣ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇವರಿಬ್ಬರು ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರೆ, ಯಾವುದೋ ಒಂದು ಬಿಸ್ನೆಸ್ ನಡೆಸ್ಬೇಕಂತ. ಓಕೆ, ಸೊ ಅವನು ಅಟೇನ್ ಆದ ಅಂದರೆ ಈ ಕಾಂಟ್ರಾಕ್ಟ್ ಎಂಟರ್ ಆದಾಗ ಏಜ್ ಆಫ್ ಮಿಸ್ಟರ್ ಎ ವಿಲ್ ಬಿ 17 ಏಜ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಲೇಟರ್ ಆನ್ ಅವನು 18 ಅಥವಾ 19 ಇಯರ್ಸ್ ಆಫ್ ಏಜ್ ಅಟೈನ್ ಆದಾದಮೇಲೆ ಈ ಕಾಂಟ್ರಾಕ್ಟನ್ನು ನಾನು ಮೈನರ್ ಆಗಿದ್ದಾಗ ಎಂಟ್ರಿ ಆಗಿದ್ದೆ, ಆವಾಗ ಅದು ವಾಯ್ಡ್ ಆಗ್ತಾಯಿತ್ತು. ಪರವಾಗಿಲ್ಲ, ನಾನು ಮೇಜರ್ ಆಗಿದ್ದೀನಿ, ಇದನ್ನೀಗ ಗುಡ್ ಕಾಂಟ್ರಾಕ್ಟ್ ಅಂತ ನಾನು ಕನ್ವರ್ಟ್ ಮಾಡ್ಕೊತೀನಿ ಅಂತ ಹೇಳ್ತೇನೆ. ನೋ, ಇಟ್ ಕೆ ನಾಟ್ ಬಿ ಡನ್. ರ್ಯಾಟಿಫಿಕೇಷನ್ ಅಂದರೆ ಏನರ್ಥ, ಕನ್ವರ್ಷನ್ ಆಫ್ ಬ್ಯಾಡ್ ಅಗ್ರಿಮೆಂಟ್ ಇಂಟು ಗುಡ್ ಅಗ್ರಿಮೆಂಟ್ ಮಾಡೋದಕ್ಕಾಗಲ್ಲ ಇದು. ಓಕೆ, ಯಾಕೆ ಅಂತ ಹೇಳಿದ್ರೆ ನಾವೇನು ಹೇಳಿದ್ವಿ, ಅವನು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕಾದ್ರೆ 18 ಇಯರ್ಸ್ ಏಜ್ ಇದ್ದರೆ ಮಾತ್ರನೇ ಅವನು ಎಲಿಜಿಬಲ್. ಓಕೆ, ಅಕಸ್ಮಾತ್ ಅವನೇನಾದರೂ 18 ಇಯರ್ಸ್ ಆಫ್ ಏಜ್ ಇಲ್ಲ ಅಂತ ಹೇಳಿದ್ರೆ, ಅವನು ಮೈನರ್ ಆಗಿದ್ದಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿ ಮೇಜರ್ ಆದಾದಮೇಲೆ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ರ್ಯಾಟಿಫಿಕೇಷನ್ ಅಂತೀವಿ. ಇಟ್ ಕೆ ನಾಟ್ ಬಿ ಡನ್, ಆಗಲ್ಲ. ಓಕೆ, ಅವನು ಮೈನರ್ ಆಗಿದ್ದಾಗ ಕಾಂಟ್ರಾಕ್ಟ್ ಎಂಟರ್ ಆಗಿದ್ದಾನೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಟುಗೆದರ್ ವಾಯ್ಡ್ ಆಗೋಗುತ್ತೆ. ಅದನ್ನು ನೀವು ಗುಡ್ ಅಂತ ಯಾವುದೇ ಕಾರಣಕ್ಕೂ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್. ಆಯಿತಾ, ರೈಟ್. ಅದನ್ನು ರ್ಯಾಟಿಫಿಕೇಷನ್ ಅಂತ ಹೇಳೋದು ನಾವು. ನೆಕ್ಸ್ಟ್ ಕಾಂಪೊನೆಂಟು ಥರ್ಡ್ ಒನ್ ಏನಿದೆ, ಮೈನರ್ ಕ್ಯಾನ್ ಬಿ ಎ ಬೆನಿಫಿಷರಿ ಆರ್ ಕ್ಯಾನ್ ಟೇಕ್ ಬೆನಿಫಿಟ್ ಔಟ್ ಆಫ್ ದ ಕಾಂಟ್ರಾಕ್ಟ್. ಈಗ ನಾವು ಇದರಲ್ಲೂ ಓದಿದ್ದೀವಿ ಪಾರ್ಟ್ನರ್ಶಿಪ್ಪಲ್ಲಿ, ಹೌದಾ. ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ ಆಗೋದಕ್ಕಾಗಲ್ಲ ಅವನು, ಬಟ್ ವೇರ್ ಆ್ಯಸ್ ಹಿ ಕ್ಯಾನ್ ಟೇಕ್ ದ ಪ್ರಾಫಿಟ್ ಫ್ರಮ್ ದ ಫರ್ಮ್ ಆ್ಯಂಡ್ ಹಿ ಕ್ಯಾನ್ ಟೇಕ್ ಇಂಟ್ರೆಸ್ಟ್ ಆನ್ ದ ಕ್ಯಾಪಿಟಲ್. ಕರೆಕ್ಟಾ? ಬಟ್ ರೆಮ್ಯುನರೇಷನ್ ತೊಗೊಳೋದಕ್ಕಾಗಲ್ಲ, ಬಿಕಾಸ್ ರೆಮ್ಯುನರೇಷನ್ ಕ್ಯಾನ್ ಬಿ ಗಿವನ್ ಓನ್ಲಿ ಟು ಒನ್ ವರ್ಕಿಂಗ್ ಪಾರ್ಟ್ನರ್ ಅಂತ ಓದಿದ್ವಿ. ಸೊ ಇನ್ ದಿಸ್ ಕೇಸ್ ಮೈನರ್ ಬೇಕಾದರೆ ಕಾಂಟ್ರಾಕ್ಟ್ಗೆ ಡೈರೆಕ್ಟಾಗಿ ಎಂಟ್ರ್ ಆಗೋದಕ್ಕಾಗಲ್ಲ, ಆದರೆ ಕಾಂಟ್ರಾಕ್ಟಿಂದ ಬೇಕಾದರೆ ಅವನು ಬೆನಿಫಿಟನ್ನು ತೊಗೋಬೋದು. ಓಕೆ, ಅವನ ಪರವಾಗಿ ಬೇಕಾದರೆ ಬೇರೆ ಯಾರಾದ್ರೂ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು, ಗಾರ್ಡಿಯನ್ನು, ಪೇರೆಂಟ್ಸು, ಅವ್ರು ಬೇಕಾದರೆ ಎಂಟರ್ ಆಗ್ಬೋದು. ಅವ್ನು ಡೈರೆಕ್ಟಾಗಿ ಎಂಟರ್ ಆಗೋದಕ್ಕಾಗಲ್ಲ, ಬಟ್ ಹಿ ಕ್ಯಾನ್ ಟೇಕ್ ದ ಬೆನಿಫಿಟ್. ಆಯಿತಾ, ಸಿಂಪಲ್ ಕಾಂಪೊನೆಂಟ್. ನಾಲ್ಕನೇದು, ಎ ಮೈನರ್ ಕ್ಯಾನ್ ಆಲ್ವೇಸ್ ಪ್ಲೀಡ್ ಮೈನಾರಿಟಿ. ಎಸ್, ಇದೇನು ಗೊತ್ತಾ, ಇದು ಇಟ್ ಈಸ್ ಜಸ್ಟ್ ಲೈಕ್ ಎಂತ ಹೇಳ್ತೀವಿ, ಬೆನಿಫಿಟ್, ಎಕ್ಸ್ಟ್ರಾ ಬೆನಿಫಿಟ್ ಇವನಿಗೆ. ಓಕೆ, ಏನದು, ಒಂದು ಕಾಂಟ್ರಾಕ್ಟಲ್ಲಿ ಎಂಟರ್ ಆದಾಗ ಏನಾದರೂ ಮೋಸ ನಡೀತಿದೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದಾಗ, ಇಫ್ ಹಿ ಸೇಸ್ ದಟ್ ಹಿ ಈಸ್ ಆಫ್ ಮೈನರ್ ಏಜ್ ಅಂದರೆ ಅಲ್ಲಿಗೆ ಮುಗಿದೋಯ್ತು, ಹಿ ವಿಲ್ ಗೆಟ್ ಸಿಂಪತಿ. ಓಕೆನಾ? ಆಟೋಮೆಟಿಕ್ಕಾಗಿ ಅವ್ನು ಮೈನರ್ ಅಂತ ಹೇಳಿದ ತಕ್ಷಣವೇ ನೀವು ಅವನನ್ನು ಪನಿಷ್ ಮಾಡೋದಕ್ಕಾಗಲ್ಲ, ನೀವು ಅವನಿಂದ ಯಾವುದೇ ರೀತಿಯ ಡ್ಯಾಮೇಜಸ್ನ ಕಲೆಕ್ಟ್ ಮಾಡೋದಕ್ಕಾಗಲ್ಲ, ನೀವು ಏನು ಅವನನ್ನು ಮಾಡೋ ಚಾನ್ಸಸ್ ಇರಲ್ಲ. ಓಕೆ, ಹಿ ವಿಲ್ ಬಿ ಕಂಪ್ಲೀಟ್ಲಿ ಸೆಕ್ಯೂರ್ಡ್. ಸೊ ಮೈನರ್ ಅನ್ನೋ ವರ್ಡನ್ನು ಒಂದು ಹೇಳಿದ್ರೆ ಸಾಕು, ಹಿ ವಿಲ್ ಬಿ ಕಂಪ್ಲೀಟ್ಲಿ ಇನ್ ಎ ಡಿಫೆನ್ಸಿವ್ ಪೊಸಿಷನ್. ಅದಕ್ಕೋಸ್ಕರನೇ ನಾವೇನಂತ ಹೇಳ್ತೀವಿ, ಯಾವಾಗಲೂ ಮೈನರ್ ಜೊತೆ ಎಂಟರ್ ಆಗಬೇಕಾದ್ರೆ ಕಾಂಟ್ರಾಕ್ಟ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಅವನು ಏನೇ ಫಾಲ್ಸ್ ರೆಪ್ರೆಸೆಂಟೇಷನ್ ಕೊಟ್ಟರು, ಏನೇ ತಪ್ಪು ಮಾಡಿದ್ರು, ಏನೇ ಮೋಸ ಮಾಡಿದ್ರು ಫೈನಲ್ ಆಗಿ ಆಪೋಸಿಟ್ ಪಾರ್ಟಿಗೆ ತಪ್ಪಾಗುತ್ತೆ ಹೊರತು ಮೈನರ್ದು ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಓಕೆ, ಅಲ್ಲಿಗೆ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಎ ಮೈನರ್ ಕ್ಯಾನ್ ಆಲ್ವೇಸ್ ಪೇಡ್ ಮೈನಾರಿಟಿ ಆ್ಯಂಡ್ ಈಸ್ ನಾಟ್ ಸ್ಟಾಪ್ ಟು ಡೂ ಸೊ ಈವನ್ ವೆನ್ ಹಿ ಹ್ಯಾಸ್ ಟೇಕನ್ ಎನಿ ಲೋರ್ ಆರ್ ಎಂಡೆಡ್ ಇಟ್ ಟು ಕಾಂಟ್ರಾಕ್ಟ್ ಬೈ ಫಾಲ್ಸ್ಲಿ ರೆಪ್ರೆಸೆಂಟಿಂಗ್ ಹಿ ವಾಸ್ ಮೇಜರ್. ಓಕೆ, ಅಂದರೆ ಅರ್ಥ ಏನು, ಅವನೇ ಫಾಲ್ಸ್ ರೆಪ್ರೆಸೆಂಟ್ ಮಾಡಿ ನಾನು ಮೇಜರ್ ಅಂತ ಹೇಳಿದ್ರು ಅವ್ನು ಬೇಕಾದರೆ ನಾನು ಮೈನರ್ ಅಂತ ಲೇಟರ್ ಆನ್ ಪ್ರೂವ್ ಮಾಡ್ದ ಅಂತ ಹೇಳಿದ್ರೆ ಯು ಕೆ ನಾಟ್ ಡೂ ಎನಿಥಿಂಗ್ ಟು ಹಿಮ್. ಓಕೆನಾ? ಅದಕ್ಕೆ ಲಾಸ್ಟ್ ಸೆಂಟೆನ್ಸಲ್ಲಿದೆ ನೋಡಿ, ಇಟ್ ಮೀನ್ಸ್ ಹಿ ಕ್ಯಾನ್ ಬಿ ಅಲೋಡ್ ಟು ಪ್ಲೇಸ್ ಮೈನಾರಿಟಿ ಇನ್ ಡಿಫೆನ್ಸ್. That's it. The word minor will be an major tool for him to escape from the liability. Okay, right. Next, ಅದಾದಮೇಲೆ ಫಿಫ್ತ್ ಪಾಯಿಂಟ್. ಎಸ್, ಇದು
ಕೇಸ್ ಲಾ ಪಾಯಿಂಟ್ ಆಫ್ ವ್ಯೂಯಿಂದ ಮೈನರ್ ಕೇಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸಲ ಇಂಟರಲ್ಲೂ ಕೇಳಿದ್ದಾರೆ, ಫೌಂಡೇಶನಲ್ಲೂ ಕೇಳ್ತಾ ಇರ್ತಾರೆ. ಮೇಜರ್ ಪಾಯಿಂಟ್ ಇದು. ಏನಿದು? ದ ಕೇಸ್ ಆಫ್ ನೆಸಸರೀಸ್ ಅಂದರೆ ಅರ್ಥ, ಬೇಸಿಕ್ಕಾಗಿ ನೀವು ಮೈನರ್ ಮೇಲೆ ಕೇಸ್ ಹಾಕೋದಕ್ಕಾಗಲ್ಲ. ಒಂದು ಫೇಮಸ್ ಸೆಂಟೆನ್ಸ್ ಇದೆ, ಅದೇನು ಅಂತ ಹೇಳಿದ್ರೆ, ಮೈನರ್ ಈಸ್ ನಾಟ್ ಲಯಬಲ್ ವೆರ್ ಆಸ್ ಮೈನರ್ಸ್ ಎಸ್ಟೇಟ್ ಈಸ್ ಲಯಬಲ್. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್. ಏನು? ಮೈನರ್ ಈಸ್ ನಾಟ್ ಪರ್ಸ್ನಲಿ ಲಯಬಲ್ ಬಟ್ ಮೈನರ್ಸ್ ಎಸ್ಟೇಟ್ ಅಂದರೆ ಮೈನರ್ಸ್ ಪ್ರಾಪರ್ಟಿ ಈಸ್ ಲಯಬಲ್ ಅಂತ ಅರ್ಥ. ಓಕೆ, ವಾಟ್ ಡು ಮೀನ್ ಬೈ ದಿಸ್? ಸೇ ಫಾರ್ ಎಕ್ಸಾಂಪಲ್, ದೆರ್ ಈಸ್ ಅ ಪರ್ಸನ್ ಬೈ ನೇಮ್ ಎಕ್ಸ್ ಅಂತ ಇದ್ದಾನೆ ಅಂತ ಅಂದ್ಕೊಳ್ಳಿ. ಓಕೆ, ಇವನೇನು ಮಾಡಿದ್ದಾನೆ? ವೈ ಅನ್ನೋ ಪರ್ಸನ್ ಅಂದರೆ ಮೈನರ್ನ ನೋಡ್ಕೊತಾ ಇದ್ದಾನೆ. ವೈ ಈಸ್ ಅ ಮೈನರ್. ಓಕೆ, ಸೊ ಇವನು ಅವನ ಡೈಲಿ ಲೈಫನ್ನು ಲೀಡ್ ಮಾಡೋದಕ್ಕೆ ಏನೇನು ನೆಸಸರೀಸ್ ಇರುತ್ತೆ. ಓಕೆ, ನೆಸಸರೀಸ್ ಅಂತ ಹೇಳಿದ್ರೆ ಅವ್ನು ಡೈಲಿ ಲೈಫ್ ಲೀಡ್ ಮಾಡೋದಕ್ಕೆ ಏನೇನು ರಿಕ್ವಿಸಿಟ್ ಐಟಮ್ಸ್ ಇರುತ್ತೆ ಅದನ್ನೆಲ್ಲನೂ ಒಂದು ಸಪ್ಲೈ ಮಾಡ್ತಾ ಇರ್ತಾನೆ. ಓಕೆ, ಸೊ ದ ವರ್ಡ್ ನೆಸಸರೀಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಫಾರ್ ಸಮ್ ಪರ್ಸನ್ಸ್ ನೆಸಸರೀಸ್ ಮೇ ಬಿ ಜಸ್ಟ್ ಫುಡ್, ವಾಟರ್, ಶೆಲ್ಟರ್ ಅಂತ ತೊಗೋಬೋದು. ಸೊ ಫುಡ್, ವಾಟರ್, ಶೆಲ್ಟರ್ ಜೊತೆಗೆ ಎಜುಕೇಷನು ಬರುತ್ತೆ. ಇದನ್ನೇ ತುಂಬ ಜಾಸ್ತಿ ಕೇಳಿದ್ದಾರೆ. ಎಜುಕೇಷನ್ ಪಾಯಿಂಟ್ ಇದೆ, ಅದು ಜ್ಞಾಪಕ ಕೇಳ್ಕೊಂಡಿರಿ. ಫುಡ್, ವಾಟರ್, ಶೆಲ್ಟರ್, ಎಜುಕೇಷನ್ ಇದೆಲ್ಲನೂ ಬೇಸಿಕ್ ನೆಸೆಸಿಟೀಸು ಹ್ಯೂಮನ್ ಲೈಫಲ್ಲಿ ಅಟ್ ದ ಪ್ರೆಸೆಂಟ್ ಮಾಡರ್ನ್ ಲೈಫ್. ಓಕೆನಾ? ಸೊ ಈಗ ವೈಗೆ ಎಕ್ಸ್ ಏನು ಮಾಡ್ತಾ ಇರ್ತಾನೆ? ಎಲ್ಲ ಫೆಸಿಲಿಟೀಸು, ಈ ಎಜುಕೇಷ್ನಲ್ ಎಕ್ಸ್ಪೆಂಡಿಚರ್ನ ಮತ್ತು ಅವನಿಗೆ ಬೇಕಾಗಿರುವಂಥ ಫುಡ್ ಐಟಮ್ಸ್ನ ಮತ್ತು ಸ್ಟೇ ಮಾಡೋದಕ್ಕೆ ಯಾವುದಾದ್ರೂ ಒಂದು ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಪ್ಲೇಸಸ್ನ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಈ ಎಕ್ಸ್ಪೆಂಡಿಚರ್ಸ್ಗೆ ಅವ್ನಿಗೆ ಇನ್ಕರ್ ಆಗಿದೆ. ಲೇಟ್ರ್ ಅವ್ನು ಕಲೆಕ್ಟ್ ಮಾಡ್ಬೋದಾ? ಎಸ್, ಕಲೆಕ್ಟ್ ಮಾಡ್ಬೋದು. ಯಾರಿಂದ? ವೈ ಹತ್ರ ಹೋಗಿ ಪರ್ಸ್ನಲ್ ಆಗಿ ಕೇಳಿ ಅವನ ಅಕಸ್ಮಾತ್ ಏನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ನೀವು ಜೈಲಿಗೆ ಕಳ್ಸೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ ಏನು ಮಾಡ್ಬೋದು? ವೈ ಹತ್ರ ಏನಾದರೂ ಪ್ರಾಪರ್ಟಿ ಇತ್ತು ಅಂತ ಹೇಳಿದ್ರೆ ಆ ಪ್ರಾಪರ್ಟಿಯಿಂದ ನೀವು ಬೇಕಾದ್ರೆ ರಿಕವರ್ ಮಾಡ್ಕೋಬೋದು. ಅವ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ವೈಗೆ ನೀವೇನು ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಆವಾಗಲೇ ಫಸ್ಟಲ್ಲಿ ಒಂದು ಸೆಂಟೆನ್ಸ್ ಹೇಳಿದೆ. ಏನು? ಮೈನರ್ಸ್, ಈ ಮೈನರ್ ಈಸ್ ನಾಟ್ ಪರ್ಸ್ನಲಿ ಲಯಬಲ್, ಮೈನರ್ಸ್ ಎಸ್ಟೇಟ್ ಈಸ್ ಲಯಬಲ್. ಓಕೆ, ಆ್ಯಂಡ್ ಇನ್ನೊಂದು ಸೆಂಟೆನ್ಸ್ ನಾನು ನಿಮಗೆ ರಿಪೀಟ್ ಮಾಡಿದೆ. ಏನದು? ದ ಟರ್ಮ್ ನೆಸಸರೀಸ್ ಅನ್ನೋದು ಎಲ್ಲರಿಗೂ ಸೇಮ್ ಇರಲ್ಲ. ಓಕೆ, ಕೆಲವೊಂದು ಸಲ ಅಂದರೆ ನಾರ್ಮಲಾಗಿ ಫುಡ್, ವಾಟರ್, ಶೆಲ್ಟರ್, ಕ್ಲೋತಿಂಗ್ ಮತ್ತು ಎಜುಕೇಷನನ್ನು ನಾವು ನೆಸಸರೀಸ್ ಅಂತ ಹೇಳ್ತೀವಿ. ಸೊ ಅಕಸ್ಮಾತ್ ನೀವು ಯಾವ ಮೈನರ್ಗೆ ಆ ನೆಸಸರೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ದ ಮೈನರ್ ಬಿಲಾಂಗ್ಸ್ ಟು ಎ ವೆರಿ ರಿಚ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅವನಿಗೆ ಕಾರು ಇದೆಲ್ಲನೂ ನೆಸಸರೀಸ್ ಆಗುತ್ತೆ. ವೆರಾಸ್ ಫಾರ್ ನಾರ್ಮಲ್ ಪೀಪಲ್ ದ ಕಾರ್ ವಿಲ್ ಬಿ ಅನ್ ಲಕ್ಸುರಿ ಐಟಮ್. ಫಾರ್ ಅನ್ ಹೈಲಿ ರಿಚ್ ಲಕ್ಸುರಿಯಸ್ ಪರ್ಸನ್ಗೆ ದಟ್ ವಿಲ್ ಬಿ ಅನ್ ನಾರ್ಮಲ್ ನೆಸಸರಿ ಆಗಿರುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ಹಿಸ್ ಪೊಸಿಷನ್ ಆ್ಯಂಡ್ ಸ್ಟೇಟಸ್ ನಾವು ನೆಸಸರೀಸ್ನ ಥಿಂಕ್ ಮಾಡಬೇಕು, ಜನರಲಾಗಿ ಥಿಂಕ್ ಮಾಡಬಾರ್ದು. ಓಕೆ, ನಾರ್ಮಲಾಗಿ ತೊಗೊಂಡಾಗ ಏನು ಹೇಳಿದ್ದೆ? ಫುಡ್ಡು, ವಾಟರು, ಶೆಲ್ಟರ್, ಕ್ಲೋತಿಂಗ್ ಮತ್ತು ನೆಸಸಿಟೀಸ್, ಐ ಮೀನ್ ಎಜುಕೇಷನ್, ಇದು ನಿಮಗೆ ನೆಸಸರೀಸ್ ಆಗಿರುತ್ತೆ. ಓಕೆ, ರೈಟ್. ಆಮೇಲೆ ಕೆಳಗಡೆ ಪೇಜ್ ನಂಬರ್ 1.46 ಪಾಯಿಂಟ್ ನಂಬರ್ 6 ಏನದು? ಕಾಂಟ್ರಾಕ್ಟ್ ಬೈ ದ ಗಾರ್ಡಿಯನ್ ಹೌ ಫಾರ್ ಎನ್ಫೋರ್ಸಿಯಬಲ್ ಅಂದರೆ ಅರ್ಥ ಏನು? ಅಕಸ್ಮಾತ್ ಏನಾದರೂ ನೀವು ಮೈನರ್ ಪರವಾಗಿ ಅಂದರೆ ಥಿಂಕ್ ಯು ಆರ್ ಎನ್ ಗಾರ್ಡಿಯನ್. ಓಕೆ, ನೀವು ಗಾರ್ಡಿಯನ್ ಆಗಿದ್ದು ಮೈನರ್ ಪರವಾಗಿ ನೀವೇನಾದರೂ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತೀರಾ ಅಂತ ಹೇಳಿದ್ರೆ ಎಲ್ಲಿವರೆಗೂ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ವೆರಿ ಸಿಂಪಲ್ ಥಿಂಗ್ ನೋಡಿ, ಅವ್ರು ಕೊಟ್ಟಿದ್ದಾರೆ. ಮೈನರ್ ಅಗ್ರಿಮೆಂಟ್ ವಾಯ್ಡ್ ಆಗಿದ್ದರೆ ಹಿಸ್ ಗಾರ್ಡಿಯನ್ ಕ್ಯಾನ್ ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಎಂಟರ್ ಇನ್ ಟು ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಆನ್ ಹಿಸ್ ಮೈನರ್ಸ್ ಬಿಹಾಫ್. ಓಕೆ, ಮೈನರ್ ಪರವಾಗಿ ಕಾಂಟ್ರಾಕ್ಟಿಗೆ ಗಾರ್ಡಿಯನ್ ಎಂಟರ್ ಆಗ್ಬೋದು, ಬಟ್ ಅದು ಯಾರ ಬೆನಿಫಿಟ್ಗೋಸ್ಕರ ಆಗಿರಬೇಕು? ಮೈನರ್ ಬೆನಿಫಿಟ್ಗೋಸ್ಕರನೇ ಆಗಿರಬೇಕು. ಅರ್ಥ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್. ಕಾಂಟ್ರಾಕ್ಟ್ ಕ್ಯಾನ್ ಬಿ ಎಂಟರ್ಡ್ ಇನ್ ಟು ಬೈ ದ ಗಾರ್ಡಿಯನ್ ಆನ್ ದ ಬಿಹಾಫ್ ಆಫ್ ದ ಮೈನರ್ ಪರವಾಗಿ ಎಂಟರ್ ಆಗ್ಬೋದು, ಆದರೆ ಅದು ಮೈನರ್ ಬೆನಿಫಿಟ್ಗೋಸ್ಕರನೇ ಆಗಿರಬೇಕು, ಗಾರ್ಡಿಯನ್ದು ಪರ್ಸ್ನಲ್ ಬೆನಿಫಿಟ್ಗೋಸ್ಕರ ಆಗಿರಬಾರ್ದು. ಆವಾಗ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಗಾರ್ಡಿಯನ್ ಬೆನಿಫಿಟ್ಗೋಸ್ಕರ ಎಂಟರ್ ಆಗಿ ಮೈನರ್ ಹೆಸರನ್ನು ಯೂಸ್ ಮಾಡ್ದ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಇಟ್ ವಿಲ್ ಬಿ ವಾಯ್ಡ್. ಓಕೆ, ಆ್ಯಂಡ್ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಂಟೆಂಟ್ ಇದೆ ಇಲ್ಲಿ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನು ಹೇಳಿದ್ದಾರೆ? ಬಟ್ ಆಲ್ ದ ಕಾಂಟ್ರಾಕ್ಟ್ಸ್ ಮೇಡ್ ಬೈ ದ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ದ ಮೈನರ್ ಆರ್ ನಾಟ್ ವ್ಯಾಲಿಡ್. ಓಕೆ, ಮೈನರ್ ಹೆಸರು ಹೇಳ್ಕೊಂಡು ಗಾರ್ಡಿಯನ್ ಎಲ್ಲ ಕಾಂಟ್ರಾಕ್ಟ್ಗೂ ಎಂಟರ್ ಆಗೋದಕ್ಕಾಗಲ್ಲ. ಏನು ಹೇಳಿದ್ದಾರೆ? ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಏನದು? ದ ಗಾರ್ಡಿಯನ್ ಆಫ್ ಎ ಮೈನರ್ ಹ್ಯಾಸ್ ನೋ ಪವರ್ ಟು ಬೈಂಡ್ ದ ಮೈನರ್ ಬೈ ಎ ಕಾಂಟ್ರಾಕ್ಟ್ ಫಾರ್ ದ ಪರ್ಚೇಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಅಂದರೆ ಇಮ್ಮೂವಬಲ್ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೆ ಗಾರ್ಡಿಯನ್ ಎಂಟರ್ ಆಗಿ ಅದನ್ನು ಮೈನರ್ ಬೆನಿಫಿಟ್ಗೋಸ್ಕರ ಅಂತ ಹೇಳಿದ್ರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ ಅಲ್ಲ. ಅಂದರೆ ಅರ್ಥ ಏನು?
ಮೈನರ್ ಪರವಾಗಿ ಗಾರ್ಡಿಯನ್ ಯಾವ ಕಾಂಟ್ರಾಕ್ಟ್ಗೆ ಬೇಕಾದರೂ ಎಂಟರ್ ಆಗ್ಬೋದು, ಬಟ್ ಇಮ್ಮೂವಬಲ್ ಪ್ರಾಪರ್ಟಿ ಪರ್ಚೇಸ್ಗೋಸ್ಕರ ಎಂಟರ್ ಆಗಬಾರ್ದು. ಆ ಥರ ಎಷ್ಟೊಂದು ಕಾಂಟ್ರಾಕ್ಟ್ಗಳಿದೆ. ಅದು ಡಿಪೆಂಡ್ ಅಪಾನ್ ಒನ್ ಕೇಸ್ ಟು ಅನದರ್ ಕೇಸ್ ಇದು ಡಿಸೈಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ 6th ಪಾಯಿಂಟಿಂದ ನಾವು ಸ್ಟಡಿ ಮಾಡಬೇಕಾಗಿರೋದೇನು, ಮೈನರ್ ಪರವಾಗಿ ಗಾರ್ಡಿಯನ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು, ಬಟ್ ಇಟ್ ಶುಡ್ ಬಿ ಫಾರ್ ದ ಬೆನಿಫಿಟ್ ಆಫ್ ದ ಮೈನರ್ ಆ್ಯಂಡ್ ನಾಟ್ ಫಾರ್ ದ ಪರ್ಸನಲ್ ಬೆನಿಫಿಟ್ ಆಫ್ ದ ಗಾರ್ಡಿಯನ್. ಓಕೆ, ಹಾಗಂತ ಹೇಳಿಬಿಟ್ಟು ಮೈನರ್ ಎಲ್ಲ ಕಾಂಟ್ರಾಕ್ಟ್ಗೂ ಎಂಟರ್ ಆಗೋದು, ಗಾರ್ಡಿಯನ್ ಎಲ್ಲ ಕಾಂಟ್ರಾಕ್ಟ್ಗೂ ಎಂಟರ್ ಆಗೋದಕ್ಕಾಗಲ್ಲ. ಎಕ್ಸಾಂಪಲ್, ಇಮ್ಮೂವಬಲ್ ಪ್ರಾಪರ್ಟಿ ಪರ್ಚೇಸ್ಗೆ ಎಂಟರ್ ಆಗಬಾರ್ದು. ಓಕೆ, ರೈಟ್. ನೆಕ್ಸ್ಟ್, ಓಕೆ, ಪಾಯಿಂಟ್ ನಂಬರ್ 7 ಏನು ಹೇಳಿದ್ದಾರೆ, ನೋ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಓಕೆ, ಎ ಮೈನರ್ಸ್ ಅಗ್ರಿಮೆಂಟ್ ಬೀಯಿಂಗ್ ಅಬ್ಸಲ್ಯೂಟ್ಲಿ ವಾಯ್ಡ್, ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆಫ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಎನ್ ಅಗ್ರಿಮೆಂಟ್. ಗೊತ್ತಲ್ವಾ ಇದು, ನಾವು ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ 1930 ಓದಿದ್ದೀವಿ. ಏನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದರೆ, ದ ಟರ್ಮ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮೀನ್ಸ್ ಏನಂತ ಹೇಳ್ತೀವಿ, ಡ್ಯಾಮೇಜಸ್ಸು ಅದು ನಮಗೆ ರೆಲೆವೆಂಟ್ ಆಗಿರಲ್ಲ, ಆ ಆ್ಯಕ್ಟಿವಿಟಿನೇ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಆ ಥರನೇ ನೀನು ನಮಗೆ ಎಕ್ಸ್ಪೆಂಡಿಚರ್ ಕೊಡೋ ಅವಶ್ಯಕತೆ ಇಲ್ಲ, ಅಥವಾ ಡ್ಯಾಮೇಜ್ ಕೊಡಬಾರ್ದು, ನಿನ್ನ ಆ್ಯಕ್ಟಿವಿಟಿನೇ ಪರ್ಫಾರ್ಮ್ ಮಾಡಬೇಕು ಅಂತ ನೀವು ಮೈನರ್ಗೆ ಯಾವುದೇ ಕಾಂಟ್ರಾಕ್ಟಲ್ಲೂ ಪ್ರೆಷರ್ ಮಾಡೋ ಹಾಗಿಲ್ಲ. ಓಕೆ, ಇಫ್ ದಟ್ ಪರ್ಸನ್ ಈಸ್ ನಾಟ್ ರೆಡಿ ಟು ಡೂ ದಟ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ದೆನ್ ದಟ್ಸ್ ಡನ್ ಆ್ಯಂಡ್ ಡಸ್ಟೆಡ್. ಯು ಕೆನಾಟ್ ಪುಟ್ ಎನಿ ಪ್ರೆಷರ್ ಆರ್ ಇನ್ಫ್ಲುಯೆನ್ಸ್ ದಟ್ ಮೈನರ್ ಟು ಡೂ ದಟ್ ಆ್ಯಕ್ಟಿವಿಟಿ ಸ್ಪೆಷಲಿ ಮಾಡೋದಕ್ಕಾಗಲ್ಲ. ಓಕೆ, ರೈಟ್. ನೆಕ್ಸ್ಟ್, ಪಾಯಿಂಟ್ ನಂಬರ್ 8, ಇನ್ಸಾಲ್ವೆನ್ಸಿ. ಇವನನ್ನು ನಾವು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡೋದಕ್ಕಾಗಲ್ಲ. ಓಕೆ, ರೈಟ್. ನೆಕ್ಸ್ಟು, ಪಾಯಿಂಟ್ ನಂಬರ್ 9, ತುಂಬ ಸಿಂಪಲ್ ಕಾಂಪೊನೆಂಟ್ ಇದು, ಅಂಡರ್ಲೈನ್ ಮಾಡಿರಿ, ಬೇಕಾದ್ರೆ 1 or 2 ಸೆಂಟೆನ್ಸ್ಗೆ ಕೇಳ್ಬೋದು ನೋ ಇನ್ಸಾಲ್ವೆನ್ಸಿ ಅನ್ನೋದು. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವನಿಗೆ ಸಾಲ್ವೆಂಟ್ ಅಂತ ಯಾರು ಹೇಳಿದ್ರು? ಓಕೆ, ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಅವನು ನಾವು ಸಾಲ್ವೆಂಟ್ ಅಂತಲೇ ಹೇಳಿಲ್ವಲ್ಲ, ಹೌದಾ? ರೈಟ್. ಪರ್ಸ್ನಲಿ ಯಾವುದ್ರಲ್ಲೂ ಒಂದು ಲಯಬಿಲಿಟಿ ಆಗಿರಲ್ಲ. ಪಾರ್ಟ್ನರ್ಶಿಪ್, ಇದು ನಮಗೆ ಗೊತ್ತಿದೆ. ಮೈನರು ಪಾರ್ಟ್ನರ್ಶಿಪ್ಪಲ್ಲಿ ಎಂಟರ್ ಆಗೋದಕ್ಕಾಗಲ್ಲ. ಹವೆವರ್ ಅವ್ನು ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಅಡ್ಮಿಟೆಡ್ ಓನ್ಲಿ ಫಾರ್ ದ ಬೆನಿಫಿಟ್ಸ್, ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ಇನ್ನೊಂದೇನು ಶೇರ್ ಆಫ್ ಪ್ರಾಫಿಟ್ ಮತ್ತು ಲಾಸಸ್ ಸಿಗುತ್ತೆ, ರೆಮ್ಯುನರೇಷನ್ ಸಿಗಲ್ಲ. ನೆಕ್ಸ್ಟ್, ಪಾಯಿಂಟ್ ನಂಬರ್ 10, ಯು ಕ್ಯಾನ್ ಆ್ಯಕ್ಟ್ ಆ್ಯಸ್ ಅನ್ ಏಜೆಂಟ್. ಓಕೆ, ಮೈನರ್ ಬೇಕಾದರೆ ಏಜೆಂಟಾಗಿ ಆ್ಯಕ್ಟ್ ಆಗ್ಬೋದು, ಆದರೆ ಪ್ರಿನ್ಸಿಪಲ್ಗೆ ಅವನು ಪರ್ಸ್ನಲ್ ಆಗಿ ಲಯಬಲ್ ಆಗಿರಲ್ಲ. ಓಕೆ, ಪರ್ಸ್ನಲ್ ಆಗಿ ಲಯಬಲ್ ಆಗಿರಲ್ಲ. ಸೊ ನಾರ್ಮಲಾಗಿ ಏನು ಬಿಲ್ ಆಫ್ ಎಕ್ಸ್ಚೇಂಜು, ಚೆಕ್ ಅದೆಲ್ಲ ನಾನು ಡ್ರಾ ಮಾಡ್ತೇನೆ, ಇನ್ ದ ಸೇಮ್ ವೇ ಡ್ರಾ ಮಾಡ್ಬೋದು. ಬಟ್ ಒನ್ಸ್ ಅಗೇನ್ ಮೈನರ್ ಪರ್ಸ್ನಲಿ ಲಯಬಲ್ ಆಗಲ್ಲ, ಯಾವುದೇ ಟ್ರಾನ್ಸಾಕ್ಷನ್ಸ್ಗೂ ಪ್ರಿನ್ಸಿಪಲ್ಲೇ ಡೈರೆಕ್ಟ್ಲಿ ಲಯಬಲ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್, ಪಾಯಿಂಟ್ ನಂಬರ್ 11, ಮೈನರ್ ಕೆನಾಟ್ ಬೈಂಡ್ ಪೇರೆಂಟ್ ಆರ್ ಗಾರ್ಡಿಯನ್. ಓಕೆ, ಸೊ ನೋಡಿ, ಆ್ಯನ್ ಇನ್ಫೆಂಟ್ ಇಸ್ ನಾಟ್ ಕೇಪಬಲ್ ಆಫ್ ಬೀಯಿಂಗ್ ಬೈಂಡಿಂಗ್ ಇಸ್ ಪೇರೆಂಟ್ ಆರ್ ಗಾರ್ಡಿಯನ್ ಈವನ್ ಫಾರ್ ದ ನೆಸರೀಸ್. ದ ಪೇರೆಂಟ್ ವಿಲ್ ಬಿ ಹೆಲ್ಡ್ ಓನ್ಲಿ ವೆನ್ ದ ಚೈಲ್ಡ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಏಜೆಂಟ್ ಫಾರ್ ದ ಪಾರ್ಟ್ನರ್ಸ್. ಅಂದರೆ ಅರ್ಥ ಏನು, ಯಾರಾದರೂ ಒಂದು ಮೈನರ್ ಪರ್ಸನ್ ಏನಾದರೂ ತಪ್ಪು ಮಾಡ್ದ ಅಂತ ಹೇಳಿಬಿಟ್ಟು ನೀವು ಪೇರೆಂಟ್ಸ್ಗೆ ಪನಿಷ್ ಮಾಡೋದಕ್ಕಾಗಲ್ಲ. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಓಕೆ, ಫಾರ್ ದ ಮಿಸ್ಟೇಕ್ ಆಫ್ ದ ಮೈನರ್ಸ್ ಯು ಕೆನಾಟ್ ಪನಿಷ್ ದ ಗಾರ್ಡಿಯನ್ಸ್ ಆರ್ ದ ಪೇರೆಂಟ್ಸ್ ಬ್ಲೈಂಡ್ಲಿ. ಓಕೆ, ಸೊ ಯಾವಾಗ ಮಾಡ್ಬೋದು ಅದನ್ನು, ಇಟ್ ಕ್ಯಾನ್ ಬಿ ಡನ್ ಓನ್ಲಿ ವೆನ್ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಎನ್ ಏಜೆಂಟ್ಸ್. ಸೊ ಪೇರೆಂಟ್ಸ್ ಹೇಳಿದ್ದಾರೆ, ಅವರು ಪರವಾಗಿ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಆ್ಯಕ್ಟಿವಿಟಿನ ಆವಾಗ ಮಾತ್ರ ನೀವು ಪೇರೆಂಟ್ಸ್ನ ಲಯಬಿಲಿಟಿಗೆ ಬೈಂಡ್ ಮಾಡ್ಬೋದು, ಅಂದರೆ ರೆಸ್ಪಾನ್ಸಿಬಲ್ ಮಾಡ್ಬೋದು. ಅದರ್ವೈಸ್ ಯು ಕೆನಾಟ್ ಹೆಲ್ಡ್ ಪೇರೆಂಟ್ಸ್ ಲಯಬಲ್ ಫಾರ್ ದ ಲಾಸಸ್ ಕನ್ಕರ್ಡ್ ಬೈ ದ ಮೈನರ್ಸ್. ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಏನದು, Richa, a minor, entered into a contract of buying a scooty from the dealer and mentioned that her parents will be liable for the payment of the scooty, and the dealer sent a letter to her parents for money. The parents will not be liable for such payment as the contracts were entered into minor in their absence and out of their knowledge. ಕರೆಕ್ಟಾ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡೀಲರ್ಗೆ ಮೈನರು ಸುಳ್ಳು ಹೇಳಿ ತೊಗೊಂಬಂದಿರೋದು. ಓಕೆ, ಹಿ ಹ್ಯಾಸ್ ಫಾಲ್ಸ್ಲಿ ರೆಪ್ರೆಸೆಂಟೆಡ್ ದಟ್ ಪೇರೆಂಟ್ಸ್. ಸೊ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ನಾಲೆಡ್ಜು ಇಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಅವ್ರು ಮುಂಚೆ ಅಕ್ಸೆಪ್ಟೆನ್ಸು ಕೊಟ್ಟಿಲ್ಲ. ಸೊ ಆಸ್ ಅ ರೀಸನ್ ಆಫ್ ದಟ್ ಇದು ಕಾಂಟ್ರಾಕ್ಟ್ ವಾಯ್ಡ್ ಆ್ಯಬ್ ಇನಿಷ್ಯೂ ಆಗೋಗುತ್ತೆ, ವಾಯ್ಡ್ ಫ್ರಮ್ ದ ಬಿಗಿನಿಂಗ್. ಯಾಕೆಂದರೆ ಡೀಲರು ಮೈನರ್ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದಾಗಿತ್ತು. ಓಕೆ, ಸೊ ಇದರಿಂದ ನಮಗೇನು ಅರ್ಥ ಆಗಬೇಕು, ಜಸ್ಟ್ ಮೈನರ್ ಹೇಳಿದ್ದಾನೆ ಅನ್ನೋ ಒಂದೇ ಒಂದು ಮೈನರ್ ತಪ್ಪು ಮಾಡಿದ್ದಾನೆ ಒಂದೇ ಒಂದು ಕಾರಣಕ್ಕೆ ನೀವು ಮೈನರ್ಗೆ ಪನಿಷ್ಮೆಂಟ್ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಪೇರೆಂಟ್ ಮತ್ತು ಗಾರ್ಡಿಯನ್ಗೆ ಪನಿಷ್ಮೆಂಟ್ ಕೊಡೋದಕ್ಕಾಗಲ್ಲ. ಅಕಸ್ಮಾತ್ ಆ ಥರ ಪನಿಷ್ಮೆಂಟ್ ಕೊಡಲೇಬೇಕು ಅಥವಾ ಲಯಬಲ್ ಮಾಡಬೇಕು ಅಂದರೆ ಆ ಮೈನರು ಪೇರೆಂಟ್ಸ್ ಏಜೆಂಟ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ಮಾತ್ರನೇ ಆಗುತ್ತೆ, ಅದರ್ವೈಸ್ ನೋ. ಪಾಯಿಂಟ್ ನಂಬರ್ 12, ಜಾಯಿಂಟ್ ಕಾಂಟ್ರಾಕ್ಟ್ ಬೈ ದ ಮೈನರ್ ಆ್ಯಂಡ್ ಅಡಲ್ಟ್. ಓಕೆ, ಸೊ ಅಕಸ್ಮಾತ್ ಏನಾದರೂ ಯಾವುದಾದ್ರೂ ಕಾಂಟ್ರಾಕ್ಟನ್ನು ಜಾಯಿಂಟಾಗಿ ಮೈನರ್ ಮತ್ತು ಅಡಲ್ಟ್ ಎಂಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಥಿಂಗ್, ಆವಾಗ ಅಡಲ್ಟ್ ಮಾತ್ರನೇ ಲಯಬಲ್ ಆಗಿರ್ತಾನೆ, ಮೈನರ್ ಲಯಬಲ್ ಆಗಿರಲ್ಲ.
ಸೇ ಫಾರ್ ಎಕ್ಸಾಂಪಲ್ ಈಗ ಕಾಂಟ್ರಾಕ್ಟಲ್ಲಿ 3 ಜನ ಪಾರ್ಟೀಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಒಂದು ಕಡೆ ಜಾಯಿಂಟ್ ಪಾರ್ಟೀಸು ಎ ಆ್ಯಂಡ್ ಬಿ ಅಂತ ಇಬ್ಬರು ಜಾಯಿಂಟ್ ಪಾರ್ಟ್ನರ್ಸ್ ಇರ್ತಾರೆ, ಇನ್ನೊಂದು ಕಡೆ ಸಿ ಥರ್ಡ್ ಪಾರ್ಟಿ. ಸೊ ಇದರಲ್ಲಿ ಎ 17 ಇಯರ್ಸ್ ಏಜ್ ಇರುತ್ತೆ, ಬಿಗೆ 25 ಇಯರ್ಸ್ ಏಜ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಏನಾದರೂ ಕೇಸ್ ಹಾಕಬೇಕಂದ್ರೆ ಬಿ ಮೇಲೆ ಕೇಸ್ ಹಾಕಬೇಕು 25 ಏಜ್ ಆಗಿರೋದ್ರಿಂದ. ಸೊ 17 ಇಯರ್ಸ್ ಏಜ್ ಎ ಮೇಲೆ ಕೇಸ್ ಹಾಕೋದಕ್ಕಾಗಲ್ಲ. ಸೊ ಜಾಯಿಂಟ್ ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಬೈ ಎನ್ ಮೈನರ್ ಆ್ಯಂಡ್ ಅಡಲ್ಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಆನ್ ದ ಪಾರ್ಟ್ ಆಫ್ ದ ಅಡಲ್ಟ್, ನಾಟ್ ಆನ್ ದ ಪಾರ್ಟ್ ಆಫ್ ದ ಮೈನರ್. ಓಕೆ, ನೆಕ್ಸ್ಟು ಶ್ಯೂರಿಟಿ ಫಾರ್ ಅ ಮೈನರ್. In the contract of guarantee, when an adult stands surety for the minor, then he is liable to the third party as there is direct contract between them. ಕರೆಕ್ಟಾ? ಸೊ ನಾರ್ಮಲಾಗಿ ಏನಾಗುತ್ತೆ, ಒಂದ್ಸಲಿ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ನಾಗ ಜ್ಞಾಪಿಸ್ಕೊಳ್ಳಿ. ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ನೀವು ಗ್ಯಾರಂಟಿ ಅಥವಾ ಶ್ಯೂರಿಟಿ ಕೊಡ್ತೀರಾ ಅಂದರೆ ಏನರ್ಥ, ಒರಿಜಿನಲ್ ವ್ಯಕ್ತಿ ಏನಾದ್ರೂ ಲೋನನ್ನು ತೀರಿಸ್ತಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬ್ಯಾಂಕ್ ಅವ್ರು ಬಂದು ನಿಮ್ಮನ್ನು ಕ್ವಶನ್ ಅಪ್ ಮಾಡ್ಬೋದು. ಓಕೆ, ಸೊ ಅವಾಗ ಏನಾಗುತ್ತೆ, ಯು ವಿಲ್ ಬಿ ಲಯಬಲ್ ಫಾರ್ ದ ಸೆಕೆಂಡ್ ಟೈಮ್. ಓಕೆ, ಅಂದರೆ ನಿಮ್ಮದು ಸೆಕೆಂಡ್ ಪ್ರಿಯಾರಿಟಿ ಇರುತ್ತೆ. ಫಸ್ಟ್ ಪರ್ಸನ್ ಏನಾದರೂ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಸೆಕೆಂಡ್ ಪರ್ಸನ್ನ ಕ್ಯಾಚ್ ಹೋಲ್ಡ್ ಮಾಡ್ಬೋದು. ಸೊ ಶ್ಯೂರಿಟಿ ಹೋಲ್ಡರ್ ಅಥವಾ ಗ್ಯಾರಂಟಿ ಹೋಲ್ಡರ್ ಇಸ್ ಅ ಸೆಕೆಂಡ್ ಪರ್ಸನ್. ಸೊ ಈ ಕೇಸಲ್ಲಿ ನೀವೇನಾದರೂ ಮೈನರ್ಗೆ ಶ್ಯೂರಿಟಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವೇ ಫಸ್ಟ್ ಪರ್ಸನ್ ಆಗಿ ಹೋಗ್ತೀರಾ. ಯಾಕೆ ಅಂತ ಹೇಳಿದ್ರೆ ಮೈನಾರಿಟಿ ಅನ್ನೋ ಹೆಸರು ಹೇಳ್ಬಿಟ್ಟು ತಪ್ಪಿಸ್ಕೋಬೋದಲ್ವಾ. ಸೊ ಆಟೋಮೆಟಿಕಲಿ ಮೈನರ್ಗೆ ಏನಾದರೂ ನೀವು ಶ್ಯೂರಿಟಿ ಕೊಟ್ಟಿದ್ದೀರಾ ಅಂದರೆ ನಿಮ್ಮದು ಸೆಕೆಂಡ್ ಪ್ರಿಫರೆನ್ಸ್ ಆಗಲ್ಲ. ಮೈನರ್ ಕಟ್ಟಲಿಲ್ಲ ಅಂದರೆ ನೀವು ಕಟ್ಟಬೇಕು ಅನ್ನೋದು ಬರಲ್ಲ, ನೀವೇ ಡೈರೆಕ್ಟ್ ಪೇಮೆಂಟ್ ಹೋಲ್ಡರ್ ಆಗ್ತೀರಾ. ಓಕೆ, ಡೈರೆಕ್ಟಾಗಿ ನೀವೇ ಪೇಮೆಂಟ್ ಮಾಡೋದಕ್ಕೆ ಫಸ್ಟ್ ಲಯಬಿಲಿಟಿ ನಿಮಗೆ ಬರುತ್ತೆ. ಎಸ್, ಪಾಯಿಂಟ್ ನಂಬರ್ 14, ಮೈನರ್ ಆ್ಯಸ್ ಅ ಶೇರ್ ಹೋಲ್ಡರ್. ಇದು ನಾವು ಕಂಪನೀಸ್ ಆ್ಯಕ್ಟಲ್ಲೂ ಓದಿದ್ದೀವಿ. ಮೈನರ್ ಯಾವುದೇ ಕಾರಣಕ್ಕೂ ಶೇರ್ ಹೋಲ್ಡರ್ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಮಾರ್ಕ್ ಮಾಡ್ಕೊಂಡಿರಿ, ಇದು ಅಷ್ಟೇ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಅದು ಅಕಸ್ಮಾತ್ ಏನಾದ್ರೂ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಕೇಸ್ ಲಾ ತುಂಬ ಸಲ ಬಂದಿದೆ ಇದು. ಸೊ ಮಿಸ್ಟೇಕಾಗಿ ಏನಾದರೂ ಅವನು ಮೆಂಬರ್ ಆಗಿದ್ದಾನೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಅದನ್ನು ಕ್ಯಾನ್ಸಲೇಷನ್ ಮಾಡಿ ಅವನ ಹೆಸರನ್ನು ರಿಜಿಸ್ಟರ್ ಆಫ್ ಮೆಂಬರ್ಸಿಂದ ತೆಗೆದುಹಾಕಬೇಕು. ಓಕೆ, ಹೌಎವರ್ ಅವನ ಪರವಾಗಿ ಬೇಕಾದರೆ ಗಾರ್ಡಿಯನ್ನು ಹೆಸರು ಇಟ್ಕೋಬೋದು, ಅಂದರೆ ಶೇರ್ಸನ್ನು ತಗೋಬೋದು. ಬಟ್ ಹೌಎವರ್ ಅವನೇ ಡೈರೆಕ್ಟಾಗಿ ಶೇರ್ ಹೋಲ್ಡರ್ ಆಗೋದಕ್ಕಾಗಲ್ಲ. ಬೈ ಮಿಸ್ಟೇಕಾಗಿ ಏನಾದರೂ ಕಂಪ್ನಿಯವರು ಅವನಿಗೆ ಶೇರ್ಸ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಟ್ರಾನ್ಸಾಕ್ಷನ್ನ ಕ್ಯಾನ್ಸಲ್ ಮಾಡಿ ಅವನ ಹೆಸರನ್ನು ರಿಜಿಸ್ಟರ್ ಆಫ್ ಮೆಂಬರ್ಸ್ ಅನ್ನೋದರಿಂದ ತೆಗೆದುಹಾಕಬೇಕು. ಅದನ್ನೇ ಅವರು ಮೆನ್ಷನ್ ಮಾಡಿದ್ರು ಫಸ್ಟ್ ಮತ್ತು ಸೆಕೆಂಡ್ ಪಾಯಿಂಟಲ್ಲಿ, ಸೆಂಟೆನ್ಸಸಲ್ಲಿ. ಪಾಯಿಂಟ್ ನಂಬರ್ 15, ಲಯಬಿಲಿಟಿ ಫಾರ್ ಟಾರ್ಟ್ಸ್. ಸೊ ವಾಟ್ ಯು ಮೀನ್ ಬೈ ದ ಟರ್ಮ್ ಟಾರ್ಟ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಸಿವಿಲ್ ರಾಂಗ್. ಓಕೆ, ಸೊ ನಿಮಗೆ ತಪ್ಪು ಅಂತ ಬಂದಾಗ ದೇರ್ ವಿಲ್ ಬಿ 2 ಟೈಪ್ಸ್ ಆಫ್ ಮಿಸ್ಟೇಕ್ಸ್ ಇರುತ್ತೆ. ಒಂದು ಸಿವಿಲ್ ಮಿಸ್ಟೇಕ್ಸ್ ಆ್ಯಂಡ್ ಕ್ರಿಮಿನಲ್ ಮಿಸ್ಟೇಕ್ಸ್ ಅಂತ. ಓಕೆ, ಸೊ ಅಕಸ್ಮಾತ್ ಏನಾದರೂ ನೀವು ನಾರ್ಮಲಾಗಿ ಆ್ಯಸ್ ಅ ಸಿವಿಲಿಯನ್ ಮಿಸ್ಟೇಕ್ ಮಾಡಿದ್ದೀರಾ, ಯಾವುದೇ ರೀತಿ ಕ್ರೈಮ್ ಮಾಡಿಲ್ಲ, ನಾರ್ಮಲ್ ಮಿಸ್ಟೇಕ್ ಅಂತ ಹೇಳಿದ್ರೆ, ಆ್ಯಂಡ್ ಎ ಮೈನರ್ ಇಸ್ ಲಯಬಲ್ ಇನ್ ಟಾರ್ಟ್ ಅನ್ಲೆಸ್ ದ ಟಾರ್ಟ್ ಇನ್ ರಿಯಾಲಿಟಿ ಇಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಓಕೆ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಓದಿದ್ದೀವಲ್ವಾ, ಅದನ್ನು ಬಿಟ್ಟು ಬೇರೆ ಇನ್ನು ಯಾವುದೇ ಕಾರಣಕ್ಕೂ ಅವನೇನಾದರೂ ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ನೀವು ಅವನನ್ನು ಹೋಲ್ಡ್ ಮಾಡ್ಬೋದು. ನೋಡಿ ಅಲ್ಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೆಕೆಂಡ್ ಸೆಂಟೆನ್ಸಲ್ಲಿ. ದಸ್ where a minor borrowed a horse for riding, only he was held liable when he lent the horse to one of his friends who jumped and killed the horse. Similarly, a minor was held liable for his failure to return certain instruments which he had hired and this passed on to a friend. ಸೊ ಇಲ್ಲೇನಾಗುತ್ತೆ, ಹಿ ಹ್ಯಾಸ್ ನಾಟ್ ಕಮಿಟೆಡ್ ಎನಿ ಮಿಸ್ಟೇಕ್ ಕ್ರೈಮ್ ಕಮಿಟ್ ಮಾಡಿಲ್ಲ, ಲೇಟರ್ ಆನ್ ನೆಗ್ಲಿಜೆನ್ಸ್ ತೋರಿಸಿದ್ದಾನೆ. ಆ ನೆಗ್ಲಿಜೆನ್ಸ್ ತೋರಿಸಿರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಿದೆ. ಸೊ ಈ ಕೇಸಲ್ಲಿ ನೀವು ಬೇಕಾದರೆ ಅವನನ್ನು ಹೋಲ್ಡ್ ಮಾಡ್ಬೋದು, ಬಟ್ ಕ್ರಿಮಿನಲ್ ಹೋಲ್ಡ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ನೋಡಿದ್ದೀರಾ, ಇವನ್ ಕ್ರೈಮ್ ಕೇಸಲ್ಲೂ ಅಷ್ಟೇ, ವೆರಿ ಸ್ಪೆಷಲ್ ಕೇಸಸ್ಸಲ್ಲಿ ಅವರೇನಾದರೂ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಬಿ ಪುಟ್ ಇನ್ ಟು ಜೈಲ್, ದೇ ವಿಲ್ ಬಿ ಪುಟ್ ಇನ್ ಟು ಎ ಸಪ್ರೇಟ್ ಹೌಸ್ ಕಾಲ್ಡ್ ಆಸ್ ರಿಮೈಂಡ್ ರೂಮ್ ಅಂತ ಹೋಗ್ತಿದ್ದಾರೆ. ಓಕೆ, ದೇರ್ ದೇ ವಿಲ್ ಬಿ ಮಾನಿಟರ್ಡ್. ಓಕೆ, ಆ್ಯಂಡ್ ದೇ ವಿಲ್ ಬಿ ಹೆಲ್ಪ್ ಟು ಕಮ್ ಔಟ್ ಆಫ್ ದಟ್ ರೆಸ್ಪೆಕ್ಟಿವ್ ಸಿಚುಯೇಷನ್. ಅದರಿಂದ ಆಚೆ ಬರೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಹೊರತು ದೇ ಕೆ ನಾಟ್ ಬಿ ಪನಿಷ್ಡ್ ಲೈಕ್ ದ ನಾರ್ಮಲ್ ಕ್ರಿಮಿನಲ್ಸ್. ಓಕೆನಾ, ರೈಟ್. ಸೊ ಇಷ್ಟು ಕಾಂಪೊನೆಂಟು ನಿಮಗೆ ಮೈನರ್ ಪಾಯಿಂಟ್ ಆಫ್ ವ್ಯೂಯಿಂದ ಇರೋದು. ಇಂಪಾರ್ಟೆಂಟ್ ಯಾವುದು ಇದರಲ್ಲಿ ತುಂಬ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಪಾಯಿಂಟ್ ನಂಬರ್ 1, 2, 5, 1, 2, 5 ಅದಾದ ಮೇಲೆ 13 and 14, 1, 2, 5, 13, 14 ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಕೇಸ್ ಲಾಸ್. ಸರಿ, ಈಗ ಪಾಯಿಂಟ್ ನಂಬರ್ ಬಿ, ಡೈರೆಕ್ಟಾಗಿ ಪೇಜ್ ನಂಬರ್ 1.48ಗೆ ಬಂದುಬಿಡಿ. ಕಮ್ ಟು ಪೇಜ್ ನಂಬರ್ 1.48. ಸೊ ಇಲ್ಲಿ ನಿಮಗೆ ಎರಡನೇದು ಓದಿದ್ವಿ ನಾವು, ಏನು ಸೆಕೆಂಡ್ ಒನ್ ಓದಿದ್ದು, ದಟ್ ಈಸ್
ಯಾವುದೇ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕಾದ್ರೆ ಆ ರೆಸ್ಪೆಕ್ಟಿವ್ ಪರ್ಸನ್ನು ಸೌಂಡ್ ಮೈಂಡೆಡ್ ಪರ್ಸನ್ ಆಗಿರಬೇಕು ಅಂತ ಓದಿದ್ವಿ. ಓಕೆ, ಆ್ಯಂಡ್ ಈವನ್ ನಾನು ನಿಮಗಲ್ಲಿ ಸೌಂಡ್ ಮೈಂಡೆಡ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ ಹಿ ಶುಡ್ ಬಿ ಕೇಪಬಲ್ ಆಫ್ ಏನಂತ ಹೇಳ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಪೊನೆಂಟ್ ಇನ್ ದ ಸೇಮ್ ಸೆನ್ಸ್. ನಾವು ಹೇಗೆ ಹೇಳ್ತೀವಿ ಅದೇ ಥರ ಅವನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅವನನ್ನು ನಾವು ಹೇಳ್ತೀವಿ. ಸೊ ಯಾರ್ಯಾರನ್ನು ನಾವು ಅನ್ಸೌಂಡೆಡ್ ಮೈಂಡೆಡ್ ಅಂತ ಕೂಗ್ತೀವಿ, ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಲುನಾಟಿಕ್ ಪರ್ಸನ್ನು, ಡ್ರಂಕನ್ ಪರ್ಸನ್, ಇಡಿಯಟ್, ಇವರೆಲ್ಲರೂ ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಅನ್ಸೌಂಡೆಡ್ ಮೈಂಡೆಡ್ ಪರ್ಸನ್ಸ್. ಇವ್ರು ಆ್ಯಕ್ಚುಲಾಗಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದಕ್ಕಾಗಲ್ಲ. ಓಕೆ, ಸೊ ಪೇಜ್ ನಂಬರ್ 1.48 2 ಥಿಂಗ್ಸ್ ಇದೆ ನೋಡಿ. ಇದನ್ನು ಕೆಲವೊಂದು ಸಲ ಕೇಳಿದ್ದಾರೆ. ಒಬ್ಬ ಅನ್ಸೌಂಡ್ ಮೈಂಡೆಡ್ ಪರ್ಸನ್ನು ಯಾವಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು ಮತ್ತು ಸೌಂಡ್ ಮೈಂಡೆಡ್ ಪರ್ಸನ್ ಯಾವಾಗ ಅಂದರೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಎನ್ ಸೌಂಡ್ ಮೈಂಡೆಡ್ ಪರ್ಸನ್ನೇ ತೊಗೊಳ್ಳೋಣ. ಓಕೆನಾ? ಸೊ ಸೌಂಡ್ ಮೈಂಡೆಡ್ ಪರ್ಸನ್ ತೊಗೊಂಡಾಗ ಓಕೆ ಸೌಂಡ್, ಸೊ ವೆನ್ ಹಿ ಕ್ಯಾನ್ ಎಂಟರ್ ದ ಕಾಂಟ್ರಾಕ್ಟ್, ಸೊ ಯಾವಾಗ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು, he can enter into the contract only if he is of sound mind. ಓಕೆ, ಆ್ಯಂಡ್ ಯಾವಾಗ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದಕ್ಕಾಗಲ್ಲ, ವೆನ್ ಹಿ ಈಸ್ ಆಫ್ ಅನ್ಸೌಂಡ್ ಮೈಂಡೆಡ್ ಪರ್ಸನ್. ಅರ್ಥ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್, ಒಬ್ಬ ಸೌಂಡ್ ಮೈಂಡೆಡ್ ಪರ್ಸನ್ ಯಾವಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದಕ್ಕಾಗುತ್ತೆ, ಅವನು ಸೌಂಡ್ ಮೈಂಡೆಡ್ ಪರ್ಸನ್ ಆಗಿದ್ದಾಗ. ಅವನು ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಆಗಿದ್ದಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದು. ದ ಸೇಮ್ ಥಿಂಗ್ ಇಲ್ಲೇ ಹೇಳಿದ್ದಾರೆ ನೋಡಿ ಅವರು ಇಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಒನ್ನಲ್ಲಿ. ಎ ಪರ್ಸನ್ ಹೂ ಯೂಶುವಲಿ ಆಫ್ ಸೌಂಡ್ ಮೈಂಡ್ ಕ್ಯಾನ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ವೆನ್ ಈಸ್ ಆಫ್ ಸೌಂಡ್ ಮೈಂಡ್, ಆ್ಯಂಡ್ ವೆನ್ ಈಸ್ ಆಫ್ ಅನ್ಸೌಂಡ್ ಮೈಂಡ್ ಹಿ ಕೆನಾಟ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್. ಓಕೆ, ಸೇ ಫಾರ್ ಎಕ್ಸಾಂಪಲ್, ಈಗ ದೆರ್ ಈಸ್ ಅನ್ ಪರ್ಸನ್ ಬೈ ನೇಮ್ ಎಕ್ಸ್ ಅಂತ ತೊಗೊಳ್ಳೋಣ. ಓಕೆ, ಈ ಈಸ್ ಹ್ಯಾವಿಂಗ್ ಎನ್ ಹ್ಯಾಬಿಟ್ ಆಫ್ ಕನ್ಸ್ಯೂಮಿಂಗ್ ಲಿಕ್ಕರ್. ಓಕೆ, ಸೊ ಅವನೇನು ಮಾಡ್ತಾನೆ, ಹಾಗಿದ್ದರೆ ಅವನನ್ನು ನಾವು ಈಸ್ ಅ ಸೌಂಡ್ ಮೈಂಡೆಡ್ ಪರ್ಸನ್ ಆ್ಯಸ್ ವೆಲ್ ಆಸ್ ಅನ್ ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಎರಡೂ ಆಗ್ತಾನೆ ಅವನು. ಓಕೆ, ಸೊ ಹಾಗಿದ್ದರೆ ಅವನು ಯಾವಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು, ಈ ಶುಡ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ವೆನ್ ಹಿ ಈಸ್ ಅನ್ಡ್ರಂಕ್. ಯಾವಾಗ ಅವನು ಕುಡ್ದಿಲ್ಲ ಆವಾಗ ಅವನು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು. ಯಾಕೆಂದರೆ ನಾವು ಏನು ಹೇಳ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವನಿಗಿರುತ್ತೆ. ಸೊ ವೆನ್ ಹಿ ಶುಡ್ ನಾಟ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ವೆನ್ ಈಸ್ ಡ್ರಂಕ್. ಸೊ ಯಾವಾಗ ಅವನು ಕುಡಿತಾನೆ ಆವಾಗ ಅವನು ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಆಗ್ತಾನೆ, ಆವಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದು. ಓಕೆ, ಇನ್ ದ ಸೇಮ್ ವೇ ನಿಮಗೆ ಉಲ್ಟಾ ತೊಗೊಂಡ್ರೆ, ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಆಗಿ ಹೇಳಿದಾಗ ಅವನು ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಆಗಿದ್ದಾನೆ ಅಂತ ಹೇಳಿದ್ರೆ, ಯಾವಾಗ ಸೌಂಡ್ ಮೈಂಡೆಡ್ ಪರ್ಸನ್ ಆಗ್ತಾನೆ ಆವಾಗ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು. ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಆಗಿದ್ದರೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದು. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 2 ಥಿಂಗ್ಸ್. ಅಲ್ಲಿ ಏನೇನು ನಾವು ಡಿಸ್ಕಸ್ ಮಾಡಿದ್ವಿ ಮತ್ತು ಏನೇನು ಹೇಳಿದೆ ನಿಮ್ಗೆ ಅದನ್ನು ಈ 2 ಕಂಟೆಂಟಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ರೈಟ್. ಸೊ ಪಾಯಿಂಟ್ ನಂಬರ್ ಸಿ, ನಾವು ಆ್ಯಕ್ಚುಲಾಗಿ ನಿಮ್ಗೆ ಅಲ್ಲೇ ನಾನು ಡಿಸ್ಕಸ್ ಮಾಡಿದ್ವಿ ಡಿಸ್ಕ್ವಾಲಿಫೈಡ್ ಪರ್ಸನ್ಸ್ ಅಂದರೆ ಏನು ಅಂತ. ಓಕೆ, ಸೊ ಏನದು ಡಿಸ್ಕ್ವಾಲಿಫೈಡ್ ಪರ್ಸನ್ಸ್ ಅಂದರೆ, ಈ ವ್ಯಕ್ತಿಗಳನ್ನ ಮುಂಚೆನೇ ಕಾಂಟ್ರಾಕ್ಟ್ಗೆ ಎಂಟರ್ ಮಾಡಬಾರ್ದು. ಅಂದರೆ ದೀಸ್ ಪರ್ಸನ್ಸ್ ಆರ್ ಇನ್ಎಲಿಜಿಬಲ್ ಟು ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ಡ್ಯೂ ಟು ಒನ್ ಆರ್ ದ ಅದರ್ ರೀಸನ್ಸ್. ಓಕೆ, ಕೆಲವೊಂದು ಸಲ ಅವರು ಹೈ ರೆಪ್ಯೂಟೆಡ್ ಪೊಸಿಷನಲ್ಲಿ ಇರ್ತಾರೆ, ಅವ್ರ ಮೇಲೆ ನಾವು ಕೇಸ್ ಫೈಲ್ ಮಾಡೋದಕ್ಕಾಗಲ್ಲ. ಓಕೆ, ಫಾರಿನ್ ಸಾವರ್ನಿಸ್ ಆ್ಯಂಡ್ ಅಂಬಾಸಡರ್ಸ್ ಅವರೆಲ್ಲರೂ, ಮತ್ತು ಏಲಿಯನ್ ಎನಿಮಿ ಫಾರ್ ದ ಬೆನಿಫಿಟ್ ಆಫ್ ದ ಕಂಟ್ರಿ, ಅವ್ರನ್ನ ನಾವು ಅವಾಯ್ಡ್ ಮಾಡ್ತೀವಿ. ಮತ್ತು ಕನ್ವಿಕ್ಸ್, ಸೊ ಇವರೆಲ್ಲ ಇನ್ಸಾಲ್ವೆಂಟ್ ಪರ್ಸನ್ಸು, ಇವರೆಲ್ಲರೂ ಆಲ್ರೆಡಿ ಒಂದು ಕಾಂಟ್ರಾಕ್ಟಲ್ಲಿ ಎಂಟರ್ ಆಗಿ ಬ್ರೀಚ್ ಮಾಡಿದ್ದಾರೆ, ಅದಕ್ಕೆ ಪನಿಷ್ಮೆಂಟ್ ತೊಗೊಂಡಿದ್ದಾರೆ. ಸೊ ಬೇಸಿಕಲಿ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಮಾಡಲ್ಲ. ದೇ ವಿಲ್ ನಾಟ್ ಬಿ ಟ್ರಸ್ಟ್ ವರ್ತಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದರ್ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಈ ವ್ಯಕ್ತಿಗಳನ್ನ ನಾವೇನಂತ ಹೋಗ್ತೀವಿ, ಡಿಸ್ಕ್ವಾಲಿಫೈಡ್ ಪರ್ಸನ್ಸ್. ಓಕೆ, ಅಲ್ಲಿಗೆ ನಮಗೆ 4 ಕಾಂಪೊನೆಂಟಲ್ಲಿ 1 ಕಾಂಪೊನೆಂಟು ಕಂಪ್ಲೀಟ್ ಆಗುತ್ತೆ. ಹೌದಾ? ಏನದು? ನಮಗೆ ಮೊದಲನೇ ಕಾಂಪೊನೆಂಟ್ ಹೇಳಿದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್. ಕರೆಕ್ಟಾ? ಸೊ ಏನದು ಎಲಿಜಿಬಿಲಿಟಿ ಕ್ರೈಟೀರಿಯಾ? ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ವಾಸ್ ಫಸ್ಟ್ ಒನ್ನು 18 ಇಯರ್ಸ್ ಆಫ್ ಏಜ್ ಅಟೈನ್ ಆಗಿರಬೇಕು ಅಕಾರ್ಡಿಂಗ್ ಟು ಏಜ್ ಆಫ್ ಮೆಜಾರಿಟಿ ಆ್ಯಕ್ಟ್ 1875 ಪ್ರಕಾರ. ಓಕೆ, ಸೊ ಅದ್ರ ಪ್ರಕಾರ 18 ಇಯರ್ಸ್ ಏಜ್ ಅಟೈನ್ ಆಗಿದ್ದರೆ ಮಾತ್ರ ಎಂಟರ್ ಆಗ್ಬೋದು, ಮೈನರ್ ಆಗಿದ್ದರೆ ಎಂಟರ್ ಆಗಬಾರ್ದು. ಅದಕ್ಕೆ ರಿಲೇಟೆಡ್ ಕೆಲವೊಂದು 15 ಪಾಯಿಂಟ್ಸ್ ನೋಡಿದ್ದೀವಿ. ಅದರಲ್ಲಿ ನಾನು ನಿಮಗೆ ಹೈಲಿ ಇಂಪಾರ್ಟೆಂಟ್ ಯಾವುದು ಅಂತ ಮೆನ್ಷನ್ ಮಾಡಿದೆ ಕೇಸ್ ಲಾ ಪಾಯಿಂಟ್ ಆಫ್ ವ್ಯೂಯಿಂದ. ಸೆಕೆಂಡ್ ಒನ್ನು ಸೌಂಡ್ ಮೈಂಡೆಡ್ ಪರ್ಸನ್ ಆಗಿರಬೇಕು, ಅವರು ಯಾವಾಗ ಎಂಟರ್ ಆಗಬಾರ್ದು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ಪಾಯಿಂಟ್ ನಂಬರ್ 3 ಈಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ವಾಲಿಫಿಕೇಷನ್ ಬೈ ಲಾ. ಓಕೆ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಅಲ್ಲಿಗೆ ನಮಗೆ ಈ ಚಾಪ್ಟ್ರಲ್ಲಿ 4 ಕಾಂಪೊನೆಂಟಲ್ಲಿ ಫಸ್ಟ್ ಕಾಂಪೊನೆಂಟ್ ಕಂಪ್ಲೀಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಒನ್ ನಾವು ಯಾವುದು ಕಂಪ್ಲೀಟ್ ಮಾಡಿ ತೊಗೋಬೇಕು? ಇಟ್ ಶುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಫ್ರೀ ಕನ್ಸೆಂಟ್. ಕರೆಕ್ಟಾ? Okay, so we shall discuss it in the new video.